ಮಾಜಿ ಸಚಿವ ನಾಗೇಂದ್ರಗೆ ಸಚಿವ ಸ್ಥಾನಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಬಳ್ಳಾರಿ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳಿಂದ ಈ ರೀತಿಯ ಒತ್ತಡ. ಎರಡನೇ ಪಟ್ಟಿಯಲ್ಲಾದರೂ ಅವಕಾಶ ನೀಡಲು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪಕ್ಷಕ್ಕಾಗಿ ದುಡಿದವರಿಗೆ ನ್ಯಾಯ ನೀಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ಗೆ ನಾಗೇಂದ್ರ ಬೆಂಬಲಿಗರು ಆಗ್ರಹಿಸಿದ್ದಾರೆ. ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಾಮೂಹಿಕ ರಾಜೀನಾಮೆಯನ್ನು ಕೊಡ್ತೀವಿ ಅನ್ನುವಂಥ ನೇರ ಎಚ್ಚರಿಕೆಯನ್ನು ಕೊಡಲಾಗಿದೆ. ಡಿ ನಾಗೇಂದ್ರನ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಹೇಳಿ ನಾವು ಆಗ್ರಹಿಸುತ್ತೇವೆ. ಯೂತ್ ಕಾಂಗ್ರೆಸ್ ವತಿಯಿಂದ ಹಿಡಿದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಅವರು ನಮ್ಮ ನಾಗೇಂದ್ರನ್ ಅವರಿಗೆ ಸಚಿವ ಸ್ಥಾನ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಯಾವುದೇ ಸಮಾವೇಶದಲ್ಲಾಗಲಿ ಮೊನ್ನೆ MP ಎಲೆಕ್ಷನ್ ಆಗಲಿ ಹೇಳಿದ್ರು. ನಮ್ಮ ಅಭಿವೃದ್ಧಿ ನಮ್ಮ ಬಳ್ಳಾರಿಯಲ್ಲಿ ನಾವು ಪತ್ರಿಕಾಗೋಷ್ಠಿ ಯೂತ್ ಕಾಂಗ್ರೆಸ್ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಉದ್ದೇಶ ಇಷ್ಟೇ, ಸನ್ಮಾನ್ಯ ನಾಗೇಂದ್ರ ಅವರಿಗೂ ಪ್ರಥಮ ಪಟ್ಟಿಯಲ್ಲಿ ಸಚಿವ ಸ್ಥಾನವನ್ನು ಬಳ್ಳಾರಿ ಜಿಲ್ಲೆ ನಿರೀಕ್ಷೆ ಮಾಡಿತ್ತು. ಆ ಪ್ರಥಮ ಪಟ್ಟಿಯಲ್ಲಿ ಇವತ್ತು ಸನ್ಮಾನ್ಯ ನಾಗೇಂದ್ರ ಅವರು ಹೆಸರು ಇಲ್ಲದೆ ಇರೋದ್ರಿಂದ ಬಳ್ಳಾರಿ ಜಿಲ್ಲೆಗೆ ತುಂಬಾ ನೋವುಂಟು ಮಾಡಿದೆ, ತುಂಬಾ ಬೇಜಾರಾಗಿದೆ. ಯಾಕೆಂತಂದ್ರೆ ಈ ಹಿಂದೆ ಸನ್ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಇರ್ಬೋದು ಮತ್ತು ಈಗಿನ ಮುಖ್ಯಮಂತ್ರಿ